press the bell icon on the YouTube app and never miss another update. Hi students, previous class alli ನಾವು what is a fraction ನ definition ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆ ಈಕ್ವಲೆಂಟ್ ಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟೈಪ್ಸ್ ಆಫ್ ಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಅಡಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಅಡಿಷನ್ ಆಫ್ ಲೈಕ್ ಫ್ರಾಕ್ಷನ್ ಬಗ್ಗೆ ಒಂದು ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಲೈಕ್ ಫ್ರಾಕ್ಷನ್ ಬಗ್ಗೆ ಒಂದೊಂದು ಪ್ರಾಬ್ಲಮ್ ತೋರಿಸಿದ್ದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 3/6 ಪ್ಲಸ್ 5/6. ಸೊ ಇಲ್ಲಿ ಅಡಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ಗೆ ಇದು ಪ್ರಾಬ್ಲಮ್ 3/7 ಪ್ಲಸ್ 5/6. ಸೊ ಇದು ಅಡಿಷನ್ ಆಫ್ ಲೈಕ್ ಫ್ರಾಕ್ಷನ್. ಸೊ ಲೈಕ್ ಫ್ರಾಕ್ಷನ್ ಹೌದಲ್ವಾ? ಸೊ ಇಲ್ಲಿ ಲೈಕ್ ಫ್ರಾಕ್ಷನ್ ಅಂದರೆ ಡಿನಾಮಿನೇಟ್ರ್ ಸೇಮ್ ಇದೆ, ಸೊ ಇಲ್ಲಿ ಡಿನಾಮಿನೇಟ್ರ್ ಡಿಫ್ರೆಂಟ್ ಇದೆ, ಹೌದಲ್ವಾ? ಡಿನಾಮಿನೇಟ್ರ್ ಸೇಮ್ ಇದ್ದರೆ ನಾವು ಲೈಕ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಲೈಕ್ ಫ್ರಾಕ್ಷನ್ಸ್ ನಾವು ಈಸಿಯಾಗಿ ಆ್ಯಡ್ ಮಾಡ್ಬೋದು, ಹೌದಲ್ವಾ? ಸೊ ಹೇಗೆ? ಸೊ ಇಲ್ಲಿ ಡಿನಾಮಿನೇಟ್ರ್ ಸೇಮ್ ಇದ್ದರೆ ನಾವು ಲೈಕ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಡಿನಾಮಿನೇಟ್ರ್ ಸೇಮ್ ಇದೆ, ಸೊ ನ್ಯೂಮರೇಟರಲ್ಲಿರೋ ನಂಬರ್ಸು 3 + 5 ಬರ್ಕೋಬೇಕು. ಸೊ ಡಿನಾಮಿನೇಟ್ರಲ್ಲಿ ನಂಬರ್ ಸೇಮ್ ಇದೆ, ಅದಕ್ಕೆ ಸೊ ಸಿಂಗಲ್ ಡಿನಾಮಿನೇಟ್ರ್, ಕಾಮನ್ ಡಿನಾಮಿನೇಟ್ರ್ ತೊಗೋಬೇಕು. ಸೊ 6 2 ಟೈಮ್ ಬರೆಯೋ ಬದಲಿ 1 ಟೈಮ್ ಬರೀತಿದ್ದೀನಿ, ಹೌದಲ್ವಾ? ನೆಕ್ಸ್ಟು 3 + 5 8/6. ಈ ಥರ ನಾವು ಲೈಕ್ ಫ್ರಾಕ್ಷನ್ಸ್ನ ಈ ಥರ ನಾವು ಆ್ಯಡ್ ಮಾಡ್ತೀವಿ. ಸೊ ಅಡಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ಸ್ ಅಂದರೆ ಇಲ್ಲಿ ಅನ್ಲೈಕ್ ಫ್ರಾಕ್ಷನ್ ಅಂದರೆ ಏನು, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೀವು? ಡಿನಾಮಿನೇಟ್ರು ಡಿಫ್ರೆಂಟ್ ಇದ್ದರೆ, ಡಿನಾಮಿನೇಟ್ರ್ ಚೇಂಜ್ ಇದ್ದರೆ ಇದನ್ನು ನಾವು ಅನ್ಲೈಕ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಅನ್ಲೈಕ್ ಫ್ರಾಕ್ಷನ್ಸನ್ನು ಹೇಗೆ ಆ್ಯಡ್ ಮಾಡಬೇಕಂದ್ರೆ ನಾನು ಡೈರೆಕ್ಟ್ಲಿ ಎಕ್ಸಸೈಸ್ 4.4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಮೇನು ಎಕ್ಸಸೈಸ್ 4.4. ಸೊ ಆ್ಯಡ್ ಅಂತ ಇದೆ, ಹೌದಲ್ವಾ? ಫ್ರಾಕ್ಷನ್ ಕೊಟ್ಟಿದ್ದಾರೆ. ಸೊ 3/7 ಫ್ರಾಕ್ಷನ್ ಇದೆ, 5/6 ಫ್ರಾಕ್ಷನ್ ಇದೆ, ಹೌದಲ್ವಾ? ಬೋತ್ ದ ಫ್ರಾಕ್ಷನ್ಸ್ ಆರ್ ಅನ್ಲೈಕ್, ಹೌದಲ್ವಾ? ಸೊ ಫಸ್ಟ್ ಫೈಂಡ್ ಔಟ್ ಮಾಡಬೇಕು, ಕೊಟ್ಟಿರೋ ಫ್ರಾಕ್ಷನ್ ಲೈಕ್ ಫ್ರಾಕ್ಷನ್ ಅನ್ಲೈಕ್ ಫ್ರಾಕ್ಷನ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಡಿನಾಮಿನೇಟ್ರ್ ಡಿಫ್ರೆಂಟ್ ಇದೆ. ಸೊ ಈ ಅನ್ಲೈಕ್ ಫ್ರಾಕ್ಷನ್ನ ಆ್ಯಡ್ ಮಾಡಬೇಕಂದ್ರೆ ಈ ಡಿನಾಮಿನೇಟ್ರ್ ಇದೆಯಲ್ಲ, ಈ ಎರಡು ಡಿನಾಮಿನೇಟರ್ನ ನಾವು ಏನು ಮಾಡಬೇಕು? ಸಿಂಗಲ್ ಅಂದರೆ ಕಾಮನ್ ಡಿನಾಮಿನೇಟರ್ ಆಗಿ ನಾವು ಚೇಂಜ್ ಮಾಡಬೇಕು. ಸೊ ಏನು ಮಾಡಬೇಕು? ಈ ಡಿನಾಮಿನೇಟರ್ನ LCM ಫೈಂಡ್ ಔಟ್ ಮಾಡಬೇಕು. ಡಿನಾಮಿನೇಟರ್ನ ಏನು ಫೈಂಡ್ ಔಟ್ ಮಾಡಬೇಕು? LCM. ಇಲ್ಲಿ 7 and 6 ಇದೆ, ಹೌದಲ್ವಾ? ಈ 7 and 6ನ LCM ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ LCM ಫೈಂಡ್ ಔಟ್ ಮಾಡಬೇಕು, ನಿಮಗೆ ಗೊತ್ತಿದೆ ಹೇಗೆ ಫೈಂಡ್ ಔಟ್ ಮಾಡಬೇಕಂತೇಳಿ. ಸೊ ಕಾಮನ್ ನಂಬರಿಂದ ನಾವು ಗಿವನ್ ನಂಬರ್ಸನ್ನು ಏನು ಮಾಡಬೇಕು? ಡಿವೈಡ್ ಮಾಡಬೇಕು. 7 and 6 ಇದೆ, ಸೊ ಕಾಮನ್ ನಂಬರಿಂದ ಡಿವೈಡ್ ಮಾಡಬೇಕು. 7 and 6 ಸೇಮ್ ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ 7 ಸೇಮ್ ಟೇಬಲಲ್ಲಿ ಡಿವೈಡ್ ಆಗುತ್ತೆ, 6 ಟೇಬಲಲ್ಲಿ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ 7 1s 7, ಹೌದಲ್ವಾ? 6 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ನೆಕ್ಸ್ಟು 6 1s 6. ಸೊ ಇಲ್ಲಿ ಬಂದಿರೋ ಆನ್ಸರು 7 × 6 = 42, ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿರೋ ನಂಬರ್ ಡಿನಾಮಿನೇಟರ್ ನೋಡ್ರಿ. ಸೊ 7 and 6 ಇದೆ, ಕಾಮನ್ ನಂಬರಿಂದ ಏನು ಡಿವೈಡ್ ಆಗಲ್ಲ ಅಂದಾಗ ಇಷ್ಟು ಸ್ಟೆಪ್ ಮಾಡೋ ನೆಸೆಸಿಟಿನೂ ಇಲ್ಲ. ಸೊ ಏನು ಮಾಡಿರಿ ನೀವು 7 and 6ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿರಿ. 7 6 42, ಹೌದಲ್ವಾ? ಸೊ LCM ಏನು ಬಂತು? 42 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸೊ ಇಲ್ಲಿ LCM 42 ಬಂದಿದೆಯಲ್ವ, ಇದನ್ನು ನಾವು ಡಿನಾಮಿನೇಟರ್ ಆಗಿ ತೊಗೋಬೇಕು. ಸೊ ಇದನ್ನು 42 ಕಾಮನ್ ಡಿನಾಮಿನೇಟರ್ ಆಗಿ ತೊಗೊಳೋಣ, ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ 42 ಕಾಮನ್ ಡಿನಾಮಿನೇಟರ್ ಆಗಿ ತೊಗೊಳೋಣ. ಫಸ್ಟ್ ಫ್ರ್ಯಾಕ್ಷನ್ 3/7 ಇದೆ, ಹೌದಲ್ವಾ? 3/7 ಇಂಟು ಇಲ್ಲಿ ಬಂದಿರೋ LCM 42 ಇದೆ ಅಲ್ವಾ, ಈ 42ನ ಈ ಥರ ಬರ್ಕೊಳ್ಳೋಣ, ಓಕೆನಾ? ನೆಕ್ಸ್ಟು ಇಲ್ಲಿ ಪ್ಲಸ್ ಬರೀತಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಫ್ರ್ಯಾಕ್ಷನ್ 5/6 ಇಂಟು 42, ಓಕೆನಾ? ಇಲ್ಲಿ ಬರ್ದಿರೋದು ನಿಮಗೆ ಅರ್ಥ ಆಗ್ತಿದೆ. ಸೊ ಏನಿಲ್ಲ, LCM ಫೈಂಡ್ ಔಟ್ ಮಾಡಬೇಕು. LCM ಫೈಂಡ್ ಔಟ್ ಮಾಡಿರ್ತೀವಲ್ಲ, ಅದನ್ನು ನಾವು ಕಾಮನ್ ಡಿನಾಮಿನೇಟರ್ ಆಗಿ ತೊಗೋಬೇಕು. ಡಿನಾಮಿನೇಟರಲ್ಲಿ 42 ಅಂತ ಬರೀಬೇಕು. ನ್ಯೂಮರೇಟರಲ್ಲಿ ಏನು ಮಾಡಬೇಕು? ಫಸ್ಟ್ ಫ್ರ್ಯಾಕ್ಷನ್ 3/7 ಇದೆ ಅಲ್ವಾ, ಅದನ್ನು ಬರ್ದು ಇಂಟು LCM ಪ್ಲಸ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೆಕೆಂಡ್ ಫ್ರ್ಯಾಕ್ಷನ್ 5/6 ಇದೆ, 5/6 ಇಂಟು LCM. ಏನಿಲ್ಲ, ತುಂಬ ಸಿಂಪಲ್ ಇದೆ. 3/7 ಹಾಗೆ ಇದೆ, ಪ್ಲಸ್ ಸೈನ್ ಹಾಗೆ, 5/6 ಹಾಗೆ ಇದೆ. ಸೊ ಎಕ್ಸ್ಟ್ರಾ ನಾವು ಬರ್ದಿರೋದೇನು? ಇಂಟು 42 ಅಂತ ನಾವು ಬರ್ದಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಸೊ ಇಲ್ಲಿ 3 ನ್ಯೂಮರೇಟರ್ ಆಗುತ್ತೆ, 7 ಡಿನಾಮಿನೇಟರ್ ಆಗುತ್ತೆ. ಸೊ ಡಿನಾಮಿನೇಟರಿಂದ ಈ ನಂಬರನ್ನು ನಾವು ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು.
ಸೊ ನಿಮಗೆ ಹೇಗೆ ಫ್ರ್ಯಾಕ್ಷನನ್ನು ರೆಡ್ಯೂಸ್ ಮಾಡಬೇಕಂತ ನಾನು ಹೇಳ್ಕೊಡ್ತಿದ್ದೆ ಹೌದಲ್ವಾ. ಸೊ ಇಲ್ಲಿ 7ಇಂದ ನಾವು ಏನು ಮಾಡಬೇಕು 42ನ ಡಿವೈಡ್ ಮಾಡಬೇಕು. ಸೊ ಏನು 3/7 ನ್ಯೂಮರೇಟರ್ ಆಗುತ್ತೆ, 7 ಡಿನಾಮಿನೇಟರ್ ಆಗುತ್ತೆ. ಡಿನಾಮಿನೇಟರಿಂದ ಈ ನಂಬರನ್ನು ನಾವೇನು ಮಾಡಬೇಕು ಡಿವೈಡ್ ಮಾಡಬೇಕು. ಓಕೆನಾ. 7 1s 7 6. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ಏನು ಉಳಿದಿದೆ ಇಲ್ಲಿ. ಸೊ ನ್ಯೂಮರೇಟರಲ್ಲಿ 3 × 6 ಹೌದಲ್ವಾ. ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ನೆಕ್ಸ್ಟು 6ಇಂದ 42ನ ಡಿವೈಡ್ ಮಾಡೋಣ. 6 1s 6 7s 42, 5 7s 35 ಹೌದಲ್ವಾ. 5 × 7 ಬರೆಯೋಣ. ಓಕೆನಾ. ಹೋಲ್ ಡಿವೈಡೆಡ್ ಬೈ ಹೌದಲ್ವಾ, ಇದು ಹೋಲ್ ಡಿವೈಡೆಡ್ ಬೈ ಇದೆ ಅಲ್ವಾ. ಸೊ ಬರೆದು ಈ 42 ಆ್ಯಸ್ ಇಟ್ ಈಸ್ ಹಾಗೆ ಬರಿ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಸಾಲ್ವ್ ಮಾಡಬೇಕು. ಏನು 3 6ನ ಮಲ್ಟಿಪ್ಲೈ ಮಾಡಬೇಕು. 3 6s 18 ಪ್ಲಸ್ 7 5s 35 ಹೋಲ್ ಡಿವೈಡೆಡ್ ಬೈ 42 ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡೋಣ. ಸೊ 18 ಆ್ಯಂಡ್ 35ನ ಆ್ಯಡ್ ಮಾಡೋಣ ಹೌದಲ್ವಾ. 8 + 5 13 ಕ್ಯಾರಿ 1 3 4 5 53. ಸೊ 53 ಡಿವೈಡೆಡ್ ಬೈ 42 ಈಸ್ ದ ಆನ್ಸರ್, ಫೈನಲ್ ಆನ್ಸರ್. ಓಕೆನಾ. ಸೊ ಈ ಥರ ನಾವೇನು ಮಾಡಬೇಕು. ಸೊ ಅನ್ಲೈಕ್ ಫ್ರ್ಯಾಕ್ಷನ್ಸನ್ನು ಈ ಥರ ನಾವೇನು ಮಾಡಬೇಕು ಡಿವೈಡ್ ಮಾಡಬೇಕು. ಹೇಗೆ ಫಸ್ಟು ಕೊಟ್ಟಿರೋ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡ್ಕೊಳ್ರಿ. ಲೈಕ್ ಫ್ರ್ಯಾಕ್ಷನ್ ಅನ್ಲೈಕ್ ಫ್ರ್ಯಾಕ್ಷನ್ ಡಿನಾಮಿನೇಟರ್ ಚೇಂಜ್ ಇದ್ದರೆ ಇದು ಅನ್ಲೈಕ್ ಫ್ರ್ಯಾಕ್ಷನ್ ಆಗುತ್ತೆ ಹೌದಲ್ವ. ಫಸ್ಟ್ ಏನು ಮಾಡಬೇಕು ಈ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರನ್ನು ಕಾಮನ್ ಡಿನಾಮಿನೇಟರ್ ನಾವು ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕಪ್ಪ ಅಂದರೆ 7 ಆ್ಯಂಡ್ 6ನ LCM ಫೈಂಡ್ ಔಟ್ ಮಾಡಿರಿ. 7 ಆ್ಯಂಡ್ 6ನ LCM 42 ಬರುತ್ತೆ ಹೌದಲ್ವಾ. ಸೊ ಏನು ಮಾಡಿರಿ. ಸೊ ಹೋಲ್ ಡಿವೈಡೆಡ್ ಬೈ ಅಂಥೇಳಿ 42 ಬರ್ಕೊಳ್ರಿ. ಫಸ್ಟ್ ಫ್ರ್ಯಾಕ್ಷನ್ 3/7 × 42 ಪ್ಲಸ್ ಹಾಗೆ ಬರೀರಿ 6 × 42. ಸೊ ನೆಕ್ಸ್ಟ್ ಏನು ಮಾಡಬೇಕು ಡಿನಾಮಿನೇಟರಿಂದ. ಸೊ 3 ನ್ಯೂಮರೇಟರ್ ಆಗುತ್ತೆ, 7 ಡಿನಾಮಿನೇಟರ್ ಆಗುತ್ತೆ. ಡಿನಾಮಿನೇಟರಿಂದ ಸೊ ಇಲ್ಲಿ ಈ ನಂಬರ್ ಇದೆಯಲ್ಲ ಇದನ್ನು ಡಿವೈಡ್ ಮಾಡಿರಿ. ಸೊ ಡಿವೈಡ್ ಮಾಡುವಾಗ ಸೊ ಕ್ರಾಸ್ ಔಟ್ ಮಾಡುವಾಗ ಸ್ಟ್ರೈಕ್ ಆಫ್ ಮಾಡುವಾಗ ತಗೊಂಡು ಮಾಡಬೇಕು. ಓಕೆನಾ. ಸೊ ಪೆನ್ನಲ್ಲಿ ಈ ಥರ ಕಾಟ್ ಆಗಬಾರ್ದು, ಸ್ಟ್ರೈಕ್ ಆಫ್ ಮಾಡಬಾರ್ದು. ಪೆನ್ಸಿಲ್ ತೊಗೊಂಡು ಸ್ಟ್ರೈಕ್ ಆಫ್ ಮಾಡಬೇಕು. 7 1s 7 7 6s 42 ಬರುತ್ತೆ ಹೌದಲ್ವಾ. ಸೊ ಹಾಗಾದರೆ ಡಿನಾಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಯಾವ ನಂಬರ್ ಇದೆ. ಇಲ್ಲಿ 3 ಇದೆ, ಸೊ ಇಂಟು ಇದೆ 6 ಇದೆ ಹೌದಲ್ವಾ. ಈ 3 ಇಲ್ಲಿ ಬರೆದಿದ್ದೀನಿ, ಇಂಟು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಡಿವೈಡ್ ಮಾಡಿದಾಗ 6 ಬರುತ್ತೆ ಆನ್ಸರ್ ಅಲ್ವಾ. ಈ 6ನ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದೀನಿ. ಸೊ ಒನ್ಸಿಗೆ ಏನು ಮಾಡ್ತಿದ್ದೀನಿ ಡಿನಾಮಿನೇಟರಿಂದ ಈ ನಂಬರನ್ನು ಡಿವೈಡ್ ಮಾಡ್ತಿದ್ದೀನಿ. 6 1s 6 7s 42. ಸೊ ನೆಕ್ಸ್ಟು ಇಲ್ಲಿ ನ್ಯೂಮರೇಟರಲ್ಲಿ 5 ಇದೆ, 5ನ ಬರೆದಿದ್ದೀನಿ. ಇಂಟು ಸೈನ್ ಇದೆ, ಇಂಟು ಸೈನನ್ನು ಬರೆದಿದ್ದೀನಿ. ನೆಕ್ಸ್ಟ್ 7 ಇಲ್ಲಿ 6ಇಂದ 42ನ ಡಿವೈಡ್ ಮಾಡಿದಾಗ 7 ಬಂದು 7ನ್ನು ಬರೆದಿದ್ದೀನಿ. ಹೋಲ್ ಡಿವೈಡೆಡ್ ಬೈ 42 ಇದು ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ಹೋಲ್ ಡಿವೈಡೆಡ್ ಬೈ 42 ನಾವು ಬರೀತಾನೆ ಹೋಗಬೇಕು. ಸೊ ಏನು ಮಾಡ್ತೀರಾ ನೀವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನ್ಯೂಮರೇಟರಲ್ಲಿ ಏನಿದೆ ಸೊ ನಂಬರ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಆದರೆ ಡಿನಾಮಿನೇಟರಲ್ಲಿ ಇರೋ ನಂಬರನ್ನು ಬರೆಯಲ್ಲ, ಅದು ಗಮನ ಇರಲಿ ನಿಮಗೆ. ಓಕೆನಾ. ನೆಕ್ಸ್ಟು 6 3s ಮಲ್ಟಿಪ್ಲೈ ಮಾಡಬೇಕು. 3 6s 6 3s 18 ಪ್ಲಸ್ ಸೈನ್ ಹೌದಲ್ವಾ. ಸೊ ನೆಕ್ಸ್ಟು 7 5s 35 ಹೋಲ್ ಡಿವೈಡೆಡ್ ಬೈ 42 ಇದೆ. ನೆಕ್ಸ್ಟ್ 2 ಆ್ಯಡ್ ಮಾಡಿದಾಗ 53 ಡಿವೈಡೆಡ್ ಬೈ 42 ಆನ್ಸರ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ second problem. 1 3/8. B problem 1 3/8. 1 3/8 plus 2/7. So see the problem neatly. This is mixed fraction, this is proper fraction. Both are unlike fraction. First step, here you have to convert this mixed fraction into improper fraction. First ಏನು ಇಲ್ಲಿ mixed fraction ಇದೆ, 1 3/8 ಇದೆ, ಪ್ಲಸ್ ಇದೆ 2/7 ಇದೆ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ
ಸೊ ಸಿಂಪಲ್ ಫ್ರ್ಯಾಕ್ಷನ್ ಇತ್ತು, ಈಸಿಯಾಗಿ ನೀವು ಏನು ಮಾಡಿದ್ರಿ, ಆ್ಯಡ್ ಮಾಡಿದ್ರಿ, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ ಫಸ್ಟ್ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಈ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ನೀವು ಇಂಪ್ರಾಪರ್ ಮಾಡಬೇಕು. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ, ಹೌದಲ್ವಾ. ಸೊ ಡಿನಾಮಿನೇಟರಿಂದ, ಸೊ ಇದು ನಂಬರ್ ಇದೆ ಹೌದಲ್ವಾ, ಕೌಂಟಿಂಗ್ ನಂಬರ್ ಇದೆ, ಈ ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು, ಬಂದಿರೋ ಆನ್ಸರನ್ನು ನ್ಯೂಮರೇಟರ್ಗೆ ಆ್ಯಡ್ ಮಾಡಬೇಕು, ಹೌದಲ್ವಾ. 8 1s 8 + 3 11, 8 1s 8 9 10 11, ಹೌದಲ್ವಾ. 8ಗೆ 3 ಆ್ಯಡ್ ಮಾಡಿದ್ರೆ 11 ಬರುತ್ತೆ. ಸೊ ನ್ಯೂಮರೇಟರಲ್ಲಿ 11 ಬರೀತಿದ್ದೀನಿ, ಡಿನಾಮಿನೇಟರಲ್ಲಿ 8ನ ಆ್ಯಸ್ ಇಟ್ ಈಸ್ ಹಾಗೆ ಬರೀತಿದ್ದೀನಿ. ಸೊ ಪ್ಲಸ್ ಹಾಗೆ ಬರೀತಿದ್ದೀನಿ, 2/7 ಸಹ ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, ಹೌದಲ್ವಾ. ಸೊ ಈಗ ಸಿಂಪಲ್ ಫ್ರ್ಯಾಕ್ಷನ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, 8 and 7 ಇದೆಯಲ್ಲ, ಈ ನಂಬರ್ನ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಸೊ ಎಲ್ ಸಿ ಎಮ್ 8 and 7ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಸೊ ಇಲ್ಲಿ ನೋಡ್ರಿ, 8 and 7 ಸಿಂಗಲ್ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಹೌದಲ್ವಾ. 7 ಇಸ್ ಎ ಪ್ರೈಮ್ ನಂಬರ್, 8 ಇಸ್ ಎ ಕಾಂಪೋಸಿಟ್ ನಂಬರ್. 7 ಪ್ರೈಮ್ ನಂಬರ್ ಇದೆ, 8 ಕಾಂಪೋಸಿಟ್ ನಂಬರ್ ಇದೆ ಅಂದರೆ, ಸೊ ಏನಪ್ಪ ಅಂದರೆ, ಸೊ 7 ಟೇಬಲಿಂದ ಡಿವೈಡ್ ಆಗುತ್ತೆ, ಸೊ 8 ಇಂದನೂ ಡಿವೈಡ್ ಆಗುತ್ತೆ, ಹಾಗೆ 2 ಇಂದನೂ ಡಿವೈಡ್ ಆಗುತ್ತೆ. ಸೊ ಅವಾಗ ನೀವು ಏನು ಮಾಡಬೇಕು, ಸೊ ಈ ಥರ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಾಗ, ಸೊ ಎರಡೂ ನಂಬರು ಕೊಟ್ಟಿರೋ ನಂಬರ್ ಇದೆ ಸೇಮ್ ನಂಬರಿಂದ ಡಿವೈಡ್ ಆಗಿಲ್ಲ ಅಂದಾಗ ನೀವೇನು ಮಾಡಬೇಕು, ಸೊ ಕೊಟ್ಟಿರೋ ಮಲ್ಟಿಪ್ಲೈ ಮಾಡಿಟ್ರೆ ಅದೇ ಎಲ್ ಸಿ ಎಮ್, ಓಕೆನಾ. ಸೊ 8 7s 56, ಹೌದಲ್ವಾ. ಸೊ ಎಲ್ ಸಿ ಎಮ್ ಆಫ್ 8 and 7 ಎಷ್ಟಾಗುತ್ತೆ, 56 ಆಗುತ್ತೆ, ಹೌದಲ್ವಾ. ಸೊ ಏನು ಮಾಡಿದೆ ನಾನು, ಸೊ 8 7ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ, ಸೊ ಕಾಮನ್ ಡಿನಾಮಿನೇಟರನ್ನು ನಾನು ಫೈಂಡ್ ಔಟ್ ಮಾಡಿದೆ, ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೊ ಇಲ್ಲಿ ಬಂದಿರೋ ಎಲ್ ಸಿ ಎಮ್ ಇದೆಯಲ್ವಾ, ಇದನ್ನು ಏನು ಮಾಡಬೇಕು, 56 ಕಾಮನ್ ಡಿನಾಮಿನೇಟರ್ ಆಗಿ ತಗೋಬೇಕು, ಹೌದಲ್ವಾ. ಸೊ ಕಾಮನ್ ಡಿನಾಮಿನೇಟರ್ ಆಗಿ ತೊಗೊಂಡಿದ್ದೀನಿ. ಸೊ ಏನು ಮಾಡಬೇಕು, ಡಿನಾಮಿನೇಟ್ರಲ್ಲಿ ಹೋಲ್ ಡಿವೈಡೆಡ್ ಬೈ 56 ಬರ್ಕೊಂಡಿದ್ದೀನಿ. ಈಗ ನ್ಯೂಮರೇಟ್ರಲ್ಲಿ ಏನು ಬರಬೇಕು, ಇಲ್ಲಿ 11/8 ಇದೆ, ಹೌದಲ್ವಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ದು ಇಂಪ್ರಾಪರ್, ಈ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿರೋದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದೆ ನಾನು, ಹೌದಲ್ವಾ. ಸೊ ಈ 11/8ನ್ನು ಬರೆದು ಏನು ಮಾಡಬೇಕು, ಇಂಟು 56, ಸೊ ಕಾಮನ್ ಡಿನಾಮಿನೇಟ್ರ್ 56 ಬರೀಬೇಕು, ಪ್ಲಸ್ ಹೌದಲ್ವಾ 2/7 ಇಂಟು 56. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೈಯರ್ ಕ್ಲಾಸಲ್ಲಿ ನೀವು ಈ ಮೆಥಡೇ ಯೂಸ್ ಮಾಡೋದು, ತುಂಬ ಈಸಿ ಇದೆ. ಸೊ ಏನಿಲ್ಲ, ಸೊ ಡಿನಾಮಿನೇಟ್ರ್ ಬರ್ಕೊಳ್ರಿ, ವರ್ಕಿಂಗ್ ಕಾಲಮಲ್ಲಿ ಬರ್ದು ನೀವೇನು ಮಾಡಬೇಕು, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿರಿ. ಸೊ ಆ ಎಲ್ ಸಿ ಎಮ್ಮನ್ನು ಏನು ಮಾಡಿರಿ, ಹೋಲ್ ಡಿವೈಡೆಡ್ ಬೈ ಅಂತ 56 ಏನು ಮಾಡಿರಿ ಡಿನಾಮಿನೇಟ್ರಲ್ಲಿ ಬರೀರಿ. ನ್ಯೂಮರೇಟ್ರಲ್ಲಿ ಏನು ಬರೀಬೇಕು, ಇಲ್ಲಿ ಫ್ರ್ಯಾಕ್ಷನ್ ಇದೆ ಹೌದಲ್ವ, ಫಸ್ಟ್ ಫ್ರ್ಯಾಕ್ಷನ್ 11/8 ಬರ್ದು ಇಂಟು 56 ಬರೀಬೇಕು, ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ನೆಕ್ಸ್ಟ್ ಫ್ರ್ಯಾಕ್ಷನ್ 2/7 ಇದೆ, ಆ್ಯಸ್ ಇಟ್ ಈಸ್ ಹಾಗೆ ಬರ್ದು ಇಂಟು 56 ಅಂತ ಬರೀಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೊ 11/8 11 ನ್ಯೂಮರೇಟರ್ ಆಗುತ್ತೆ, ಡಿನಾಮಿನೇಟರ್ 8 ಆಗುತ್ತೆ. ಈ ಡಿನಾಮಿನೇಟರಿಂದ ಇಲ್ಲಿ ಪಕ್ಕಕ್ಕಿರೋ ನಂಬರನ್ನು ಯಾವಾಗಲೂ ಡಿವೈಡ್ ಮಾಡಬೇಕು. ಸೊ ನ್ಯೂಮರೇಟರಿಂದ ಡಿವೈಡ್ ಮಾಡಬಾರ್ದು, 11ಇಂದ 56 ನ್ಯೂಮರೇಟರಲ್ಲಿರೋ ನಂಬರಿಂದ ಈ ನಂಬರನ್ನು ಯಾವಾಗಲೂ ಡಿವೈಡ್ ಮಾಡಬಾರ್ದು, ಓಕೆನಾ. ಸೊ ಏನು ಮಾಡಬೇಕು, ಡಿನಾಮಿನೇಟರಲ್ಲಿರೋ ನಂಬರಿಂದ ಈ ನಂಬರನ್ನು ಡಿವೈಡ್ ಮಾಡಬೇಕು, ಹೌದಲ್ವಾ. ಸೊ 8 1s 8 ಪೆನ್ಸಿಲಿಂದ ಸ್ಟ್ರೈಕ್ ಆಫ್ ಮಾಡಬೇಕು, 8 1s 8 8 7s 56, ಹೌದಲ್ವಾ. ಸೊ ಹಾಗಾದರೆ ಈಗ ನ್ಯೂಮರೇಟರಲ್ಲಿ ಯಾವ ನಂಬರ್ ಉಳಿದಿದೆ ಡಿವೈಡ್ ಮಾಡಾದಮೇಲೆ, ಸೊ ಇಲ್ಲಿ ನ್ಯೂಮರೇಟರಲ್ಲಿ ಏನಿದೆ, ಇಲ್ಲಿ 11 ಇದೆ, ಸೊ ಇಂಟು ಸೈನ್ ಬರೀತಿದ್ದೀನಿ. ನೆಕ್ಸ್ಟ್ ಇಲ್ಲಿ 8ಇಂದ 56ನ ಡಿವೈಡ್ ಮಾಡಿದಾಗ 7 ಬಂತು ಹೌದಲ್ವಾ, ಈ 7ಅನ್ನು ಬರೀತಿದ್ದೀನಿ ಬ್ರ್ಯಾಕೆಟಲ್ಲಿ, ಪ್ಲಸ್ ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, 7 1s 7 8s 56. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ಯಾವ ನಂಬರ್ ಉಳಿದಿದೆ, ಇಲ್ಲಿ ರಿಮೈನಿಂಗ್ ನಂಬರ್ಸು 2 ಇಂಟು 8, ಹೌದಲ್ವಾ, ಹೋಲ್ ಡಿವೈಡೆಡ್ ಬೈ 56 ಲಾಸ್ಟ್ ತನಕನೂ ಇದು ಕಾಮನ್ ಡಿನಾಮಿನೇಟ್ರು. ಸೊ ನಾವು ಬರೀತಾನೆ ಹೋಗಬೇಕು ಸೇಮ್ ಆ್ಯಸ್ ಇಟ್ ಈಸ್. ನ್ಯೂಮರೇಟರಲ್ಲಿ ನಾವು ಏನು ಮಾಡ್ತಿರ್ತೀವಿ, ಸೊ ಆಪರೇಟ್ ಮಾಡ್ತೀವಿ. ಸೊ ಏನು ಮಾಡ್ತಿರ್ತೀವಿ, ನ್ಯೂಮರೇಟರಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಡಿನಾಮಿನೇಟರ್ ಹೋಲ್ ಡಿವೈಡೆಡ್ ಬೈ 56 ಸೇಮ್ ನಾವು ಬರೀತಾ ಹೋಗಬೇಕು. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ನೆಕ್ಸ್ಟ್ ಏನು ಮಾಡಬೇಕು, ಸೊ ಸಾಲ್ವ್ ಮಾಡೋಣ. 11 7s 77, ಹೌದಲ್ವಾ. ಸೊ ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, 8 2s 16 ಹೋಲ್ ಡಿವೈಡೆಡ್ ಬೈ, ಸೊ 56,
ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪು ಪ್ಲಸ್ ಸೈನ್ ಇದೆ, ಆ್ಯಡ್ ಮಾಡಬೇಕು. 77 ಮತ್ತು 16 ಆ್ಯಡ್ ಮಾಡೋಣ. ಸೊ 13, 7 + 6 13, ಕ್ಯಾರಿ 1 7 + 1 8 + 1 9. ಹೌದಲ್ವಾ? 93 ಡಿವೈಡೆಡ್ ಬೈ 56. ಸೊ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಇದನ್ನು ನೀವು ಬೇಕಂದರೆ ಸೊ ನೀವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು, ಇಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೋದು. ಓಕೆನಾ? ಸೊ 93/56 is the final answer. Next problem. So C problem, 3/8 plus 5/16. So C problem 3/8 plus 5/16. ಹೌದಲ್ವಾ? ಸೊ ಯಾವುದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಲ್ಲ, ಸಿಂಪಲ್ ಫ್ರ್ಯಾಕ್ಷನ್ ಇದೆ. ಸೊ ಇದು 3/8 ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ 5/16 ಇದೂ ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಹೌದಲ್ವಾ? ಸೊ ಈ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ವರ್ಕಿಂಗ್ ಕಾಲಮಲ್ಲಿ 8 and 16ನ LCM ಫೈಂಡ್ ಔಟ್ ಮಾಡಬೇಕು. ಹೌದಲ್ವಾ? LCM. ಸೊ 8 and 16ನ LCM ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ರಿ, 8 and 16 ಸೇಮ್ ನಂಬರಿಂದ, ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ. ಹೌದಲ್ವಾ? ದಟ್ ಈಸ್ 2. 2 ಇಂದ ಡಿವೈಡ್ ಆಗುತ್ತೆ. 2 4s are 8. 2 4s are 8. ಹೌದಲ್ವಾ? 2 8s are 16. ನೆಕ್ಸ್ಟ್ 4 and 8 ಫರ್ದರ್ ಮತ್ತೆ ಡಿವೈಡ್ ಆಗುತ್ತೆ. 2 2s are 4. 2 4s are 8. ಹೌದಲ್ವಾ? ನೆಕ್ಸ್ಟ್ ಫರ್ದರ್ 2 and 4 ಮತ್ತೆ ಡಿವೈಡ್ ಆಗುತ್ತೆ. ದಟ್ ಈಸ್ 2 ಇಂದ ಡಿವೈಡ್ ಆಗುತ್ತೆ. 2 1s are 2. 2 2s are 4. ನೆಕ್ಸ್ಟ್ ಈಗ LCM ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕಾಮನ್ ಡಿವೈಸರ್ ಆಗಿ ತೊಗೊಂಡಿರೋ ನಂಬರು ಮತ್ತು ರಿಮೈಂಡರಲ್ಲಿ ಉಳಿದಿರೋ ನಂಬರ್ ಎಲ್ಲವನ್ನು ಮಿಕ್ಸ್ ಮಾಡಿ ಮಲ್ಟಿಪ್ಲೈ ಮಾಡೋಣ. ಸೊ 2 × 2 × 2 × 2 × 1. ಹೌದಲ್ವಾ? 1 2 3 4 ಟೈಮ್ 2 ಇದೆ. ಹೌದಲ್ವಾ? ಸೊ 2 2s are 4. 2 2s are 4. 4 4s are 16. ಸೊ 8 and 16ನ ಕಾಮನ್ LCM ಏನು ಬಂತು? 16 ಬಂತು. ಹೌದಲ್ವಾ? ಸೊ ಏನು ಮಾಡ್ತಿದ್ದೀನಿ, ಫಸ್ಟ್ ಸ್ಟೆಪ್ಪು LCM 16 ಬಂದಿದೆ. 8 and 16ನ LCM 16 ಬಂದಿದೆ. ಸೊ ಏನು ಮಾಡ್ತಿದ್ದೀನಿ, ಡಿನಾಮಿನೇಟರಲ್ಲಿ 16ನ ಬರ್ಕೊಳ್ತಿದ್ದೀನಿ. ನೆಕ್ಸ್ಟು ನ್ಯೂಮರೇಟರಲ್ಲಿ ಏನು ಮಾಡ್ತಿದ್ದೀನಿ, ಇಲ್ಲಿ ಕೊಟ್ಟಿರೋ ಫ್ರ್ಯಾಕ್ಷನ್ 3/8. ಹೌದಲ್ವಾ? ಇಂಟು 16. ಹೌದಲ್ವಾ? ಪ್ಲಸ್ ಹಾಗೆ ಬರೀತಿದ್ದೀನಿ 5/16 ಇಂಟು 16. ಹೌದಲ್ವಾ? ಸೊ 3/8 ಬರ್ದಿದ್ದೀನಿ ಫ್ರ್ಯಾಕ್ಷನ್, ಇಂಟು 16 ಬರ್ದಿದ್ದೀನಿ, 5/16 ಬರ್ದಿದ್ದೀನಿ, ಇಂಟು 16 ಬರ್ದಿದ್ದೀನಿ. ಹೌದಲ್ವಾ? ಸೊ ಈಗ ಏನು ಮಾಡಬೇಕು, ಸೊ ನ್ಯೂಮರೇಟರಲ್ಲಿರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಹೋಲ್ ಡಿವೈಡೆಡ್ ಬೈ 16 ಆ್ಯಸ್ ಇಟ್ ಈಸ್ ಹಾಗೇ ಬರೀತಾ ಹೋಗೋಣ. ಓಕೆನಾ? ಸೊ ಇದನ್ನು ಬರೆಯೋದನ್ನು ನೀವು ಮರಿಬಾರ್ದು. ಓಕೆನಾ? ಮುಂಚೆನೇ ಹೇಳಿದ್ದೆ, ನ್ಯೂಮರೇಟರನ್ನ ಸಾಲ್ವ್ ಮಾಡ್ತಾ ಏನು ಮಾಡ್ತೀರಾ, ಡಿನಾಮಿನೇಟರಲ್ಲಿ ಬರೆಯೋ ನಂಬರನ್ನು ನೀವು ಮರೆತು ಬಿಡ್ತೀರಾ. ಆ ಥರ ಮಾಡಬಾರ್ದು. ಓಕೆನಾ? ಸೊ ನೆಕ್ಸ್ಟ್ ಈಗ ಮಲ್ಟಿಪ್ಲೈ ಮಾಡೋಣ. 8 1s are 8, 8 2s are 16. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ಏನು ಉಳಿತು, 3 × 3 × 2. ಹೌದಲ್ವಾ? ಅರೆ ಡಿನಾಮಿನೇಟರಲ್ಲಿ 1 ಉಳಿತು. ಹೌದಲ್ವಾ? ಡಿನಾಮಿನೇಟರಲ್ಲಿ 1 ಉಳಿದ್ರೆ ಅದನ್ನು ಇಗ್ನೋರ್ ಮಾಡಿರಿ, ಅದನ್ನು ನೆಸೆಸಿಟಿ ಇಲ್ಲ. ಅರ್ಥ ಆಗ್ತಿದೆಯಾ? ಡಿನಾಮಿನೇಟರಲ್ಲಿ ಡಿವೈಡ್ ಮಾಡಿದಾಗ 1 ಉಳಿದ್ರೆ ಅದನ್ನು ಬರೆಯೋ ನೆಸೆಸಿಟಿ ಇಲ್ಲ. ಓಕೆನಾ? ಸೊ ಇಲ್ಲಿ 3/8ನ ಡಿವೈಡ್ ಮಾಡಿದಾಗ 1 ಬಂತು. 3/1 ಈಸ್ ಈಕ್ವಲ್ ಟು 3. ಹೌದಲ್ವಾ? ಸೊ ನಾನು ಇಲ್ಲಿ ಡಿನಾಮಿನೇಟರಲ್ಲಿ ಏನು ಬರೀತಿಲ್ಲ. ಹೌದಲ್ವಾ? ಸೊ 3 × 2 ಬರೆದೆ, ಈ ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀತಿದ್ದೀನಿ. 16 and 16ನ ಡಿವೈಡ್ ಮಾಡ್ತಿದ್ದೀನಿ. 16 1s are 16 1s. ಹೌದಲ್ವಾ? ಸೊ ನೆಕ್ಸ್ಟ್ ನ್ಯೂಮರೇಟರಲ್ಲಿ ಏನು ಉಳಿತು, 5 ಇಂಟು ಡಿವೈಡ್ ಮಾಡಿರೋ 1. ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಹೌದಲ್ವಾ? ಸೊ 3 2s are 6 ಪ್ಲಸ್ 5 1s are 5 ಹೋಲ್ ಡಿವೈಡೆಡ್ ಬೈ 16. ಹೌದಲ್ವಾ? 6 + 5 11/16. ಸೊ ಆನ್ಸರ್ ಎರಡು ಅನ್ಲೈಕ್ ಫ್ರ್ಯಾಕ್ಷನ್ಸನ್ನ ಆ್ಯಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 11/16 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ ನಾನು.
ಓಕೆನಾ. ಸೊ ಈ ಪ್ರಾಬ್ಲಮ್ 1 3/4 ಪ್ಲಸ್ 3 2/3 ಹೌದಲ್ವಾ. ಬೋತ್ ಆರ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಎರಡು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ನಾವು ಏನು ಮಾಡಬೇಕು, ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಏನು ಮಾಡೋಣ, ಸೊ ಮಲ್ಟಿಪ್ಲೈ ಮಾಡೋಣ, ಡಿನಾಮಿನೇಟರಿಂದ ಈ ನಂಬರನ್ನು ಮಲ್ಟಿಪ್ಲೈ ಮಾಡೋಣ. ಓಕೆನಾ. ಸೊ 4 1s are 4 ಪ್ಲಸ್ 3 7 ಹೌದಲ್ವಾ. ನ್ಯೂಮರೇಟರಲ್ಲಿ 7 ಬರಿತಿದ್ದೀನಿ, ಡಿನಾಮಿನೇಟರಲ್ಲಿರೋ 4 ಆ್ಯಸ್ ಇಟ್ ಈಸ್ ಹಾಗೆ ಬರಿತಿದ್ದೀನಿ. ನೆಕ್ಸ್ಟು ಪ್ಲಸ್ ಬರಿತಿದ್ದೀನಿ. ಓಕೆನಾ. ನೆಕ್ಸ್ಟು 3 3s are 9 9 ಪ್ಲಸ್ 2 11. ಸೊ 11 ಡಿವೈಡೆಡ್ ಬೈ 3 ಹೌದಲ್ವಾ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ಆನ್ಸರ್ ಏನು ಬಂತು, ಇಲ್ಲಿ 7/4 ಪ್ಲಸ್ 11/3 ಬಂತು. ಸೊ ನೆಕ್ಸ್ಟು ನಿಮಗೆ ಸ್ಟೆಪ್ ಗೊತ್ತೇ ಇದೆ ಮೊದಲ್ವ. ಈಗ 4 and 3 ಇದನ್ನು ಡಿನಾಮಿನೇಟರ್ನ ಕಾಮನ್ ಡಿನಾಮಿನೇಟರ್ ಆಗಿ ಕನ್ವರ್ಟ್ ಮಾಡೋಣ. ಹೇಗೆ, ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಿ ಹೌದಲ್ವಾ. ಸೊ ಎಲ್ ಸಿ ಎಮ್ ಆಫ್ 4 and 3. ಸೊ 4 and 3ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಸೊ ಇದನ್ನು ಡಿವೈಡ್ ಮಾಡೋಕ್ಕಿಂತ ಮುಂಚೆ ಡಿನಾಮಿನೇಟರ್ ಕೊಟ್ಟಿರೋ ನಂಬರನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. 4 and 3 ಇದೆ ಹೌದಲ್ವಾ. 4 and 3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ಏನು ಮಾಡೋಣ, 4 and 3ನ ನಾವು ಮಲ್ಟಿಪ್ಲೈ ಮಾಡೋಣ. 4 3s are 12. ಸೊ ಹಾಗಾದ್ರೆ 4 and 3ನ ಎಲ್ ಸಿ ಎಮ್ ಏನು 12 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಕಾಮನ್ ಡಿನಾಮಿನೇಟರ್ ಹೋಲ್ ಡಿವೈಡೆಡ್ ಬೈ 12 ಅಂತ ಬರ್ಕೊಳ್ತಿದ್ದೀನಿ ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀನಿ, ಫಸ್ಟ್ ಫ್ರ್ಯಾಕ್ಷನ್ 7/4 ಇದೆ ಹೌದಲ್ವಾ. 7/4 ಬರ್ಕೊಳ್ತಿದ್ದೀನಿ ಇಂಟು 12 ಹೌದಲ್ವಾ. ಪ್ಲಸ್ ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ 11/3 ಇಂಟು 12 ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಡಿವೈಡ್ ಮಾಡೋಣ. ಸೊ 4 1s are 4 4 3s are 12. 4 1s are 4 4 3s are 12. 4ಇಂದ 12 ಡಿವೈಡ್ ಆಗುತ್ತೆ ಹೌದಲ್ವ. 4 3s are 12 ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನ್ಯೂಮರೇಟರಲ್ಲಿ ಇಲ್ಲಿ ಏನಿದೆ, 7 ಇದೆ, ಇಂಟು ಇದೆ, ನೆಕ್ಸ್ಟ್ 3 ಇದೆ ಹೌದಲ್ವಾ. 7 ಇಂಟು 3 ಬ್ರ್ಯಾಕೆಟಲ್ಲಿ ಬರ್ತಿದ್ದೀನಿ. ಇಲ್ಲಿ ಪ್ಲಸ್ ಸೈನನ್ನು ಬರೀತಿದ್ದೀನಿ. ನೆಕ್ಸ್ಟು 3ಇಂದ 12ನ ಡಿವೈಡ್ ಮಾಡೋಣ. 3 1s are 3 3 4s are 12 ಹೌದಲ್ವಾ. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ಏನೇನು ಉಳಿದಿದೆ, 11 ಇಂಟು 4 ಹೌದಲ್ವಾ. 11 ಇಂಟು 4. ಸೊ ಡಿನಾಮಿನೇಟರಲ್ಲಿ ಏನೂ ಬರ್ಕೊಳ್ತಿಲ್ಲ, ಯಾಕೆ ಹೇಳ್ರಿ, 1 ಉಳಿದಿದೆ ಹೌದಲ್ವಾ. ಸೊ 1 ಇದ್ದರೆ ಇಗ್ನೋರ್ ಮಾಡಿರಿ ಅಂತ ನಾನು ಹೇಳಿದೆ. ಸೊ ಇಲ್ಲಿರೋ 1ಅನ್ನು ಇಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ, ಅರ್ಥ ಆಗ್ತಿದೆಯಾ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, ಹೋಲ್ ಡಿವೈಡೆಡ್ ಬೈ ಇದನ್ನು ಮರಿಬಾರ್ದು, ಈ 12ನ ಬರೆಯೋದನ್ನು ಮರಿಬಾರ್ದು. ನೀವು ಬರೀ ನ್ಯೂಮರೇಟರ್ನ ಸಾಲ್ವ್ ಮಾಡ್ತಾ ಹೋಗಿ ಡಿನಾಮಿನೇಟರಲ್ಲಿ ಏನು ಬರ್ದಿಲ್ಲ ಅಂದರೆ ಅದು ರಾಂಗ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 12. ನೆಕ್ಸ್ಟು ಮಲ್ಟಿಪ್ಲೈ ಮಾಡೋಣ. 7 3s are 21 ಪ್ಲಸ್ 11 4s are 44 ಡಿವೈಡೆಡ್ ಬೈ 12 ಹೋಲ್ ಡಿವೈಡೆಡ್ ಬೈ 12. ಸೊ 21 ಆ್ಯಂಡ್ 44ನ್ನು ಆ್ಯಡ್ ಮಾಡೋಣ. ಓಕೆನಾ. ಸೊ 21 44 ಆ್ಯಡ್ ಮಾಡಿದ್ರೆ 4 + 1 5 4 + 2 6 65/12 ಹೌದಲ್ವಾ. ಸೊ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಏನು ಮಾಡೋಣ, 12ನಿಂದ 65ನ್ನು ಡಿವೈಡ್ ಮಾಡೋಣ. 12 5s are 60 ಹೌದಲ್ವಾ. ಸೊ ರಿಮೈಂಡರ್ 5. ಸೊ ಏನು ಮಾಡೋಣ, ಸೊ ಇಲ್ಲಿ ಡಿನಾಮಿನೇಟರಲ್ಲಿರೋ 12ಅನ್ನು ಹಾಗೆ ಬರೆಯೋಣ. ಸೊ ಇಲ್ಲಿ ಬಂದಿರೋ ಕೋಶಂಟು ಇಲ್ಲಿ ಬರೆಯೋಣ, ರಿಮೈಂಡರನ್ನು ಇಲ್ಲಿ ಬರೆಯೋಣ. 12 5s are 60 + 5 65 ಓಕೆನಾ. ಸೊ ಆನ್ಸರ್ 5/12 5/12 ಓಕೆನಾ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಇದೇ ಥರ ಇದೆ. ಸೊ ನೀವು ಮಾಡಬೇಕಾಗುತ್ತೆ ಓಕೆನಾ. ಸೊ 1 more ಪ್ರಾಬ್ಲಮ್ ಮಾಡ್ತಿದ್ದೀನಿ ನಾನು, ದಟ್ ಈಸ್ H problem. H problem 1 3/13 plus 2 6/7 ಹೌದಲ್ವಾ. ಸೊ ಏನು ಮಾಡೋಣ, 1 3/13 ಇದೆ ಹೌದಲ್ವಾ. ಸೊ ಫಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ ಹೌದಲ್ವಾ. 13 1s are 13 + 3
16/13 ಆಗುತ್ತೆ. ಪ್ಲಸ್ ಬರೆಯೋಣ, ಹೌದಲ್ವಾ? 7 2s 14, 7 2s 14 ಪ್ಲಸ್ 6 ಏನಾಗುತ್ತೆ 20 ಆಗುತ್ತೆ. ಸೊ 20/7. ನೆಕ್ಸ್ಟ್ ಏನು ಮಾಡೋಣ? ಸೊ 13 and 7 ಏನಾಗುತ್ತೆ? ಸೊ ಬೋತ್ ಆರ್ 16/13, 20/7 ಏನಾಗುತ್ತೆ? ಅನ್ಲೈಕ್ ಫ್ರ್ಯಾಕ್ಷನ್ ಆಗುತ್ತೆ. 13 and 7ನ LCM ಫೈಂಡ್ ಔಟ್ ಮಾಡೋಣ. ಸೊ LCM ಫೈಂಡ್ ಔಟ್ ಮಾಡಿದ್ರೆ 13 and 7, ಹೌದಲ್ವಾ? 13 and 7 ಬೋತ್ ಆರ್ ಪ್ರೈಮ್ ನಂಬರ್ಸ್. ಸೊ 13 ಮತ್ತು 7 ಬೇರೆ ಕಾಮನ್ ನಂಬರ್ ಡಿವೈಡ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡೋಣ? ಸೊ 13 7s ಮಲ್ಟಿಪ್ಲೈ ಮಾಡೋಣ, ಹೌದಲ್ವಾ? ಮಲ್ಟಿಪ್ಲೈ ಮಾಡಿ ಬಂದಿರೋ ಆನ್ಸರ್ LCM ಆಗುತ್ತೆ, ಹೌದಲ್ವಾ? 7 3s 21, ಕ್ಯಾರಿ 2, 7 1s 7 ಪ್ಲಸ್ 2 9. ಸೊ LCM ಏನು 91 ಆಗುತ್ತೆ, ಹೌದಲ್ವಾ? ಸೊ ಏನು ಮಾಡೋಣ? ಹೋಲ್ ಡಿವೈಡೆಡ್ ಬೈ 91 ಬರ್ಕೊಳ್ಳೋಣ. ಸೊ ನ್ಯೂಮರೇಟರಲ್ಲಿ ಏನು ಮಾಡೋಣ? 16/13 ಇಂಟು 91, ಹೌದಲ್ವಾ? ಪ್ಲಸ್ ಫಸ್ಟ್ ಫ್ರ್ಯಾಕ್ಷನ್ 16/13 ಇಂಟು 91 ಬರದೆ. ಸೆಕೆಂಡ್ ಫ್ರ್ಯಾಕ್ಷನ್ 20/7 ಇಂಟು 91, ಹೌದಲ್ವಾ? ನೆಕ್ಸ್ಟ್ ಏನು ಮಾಡೋಣ? ಸಾಲ್ವ್ ಮಾಡೋಣ. ನ್ಯೂಮರೇಟರ್ ಅದಕ್ಕಿಂತ ಮುಂಚೆ ಡಿನಾಮಿನೇಟ್ರಲ್ಲಿ ಹೋಲ್ ಡಿವೈಡೆಡ್ ಬೈ 91 ಬರ್ಕೊಂಬಿಡೋಣ, ಓಕೆನಾ? ಸೊ ಅದನ್ನ ಬಿಡೋಕ್ಕಿಂತ ಮುಂಚೆ ನಾವೇ ಬರ್ಕೊಂಡ್ಬಿಡೋಣ. ನೆಕ್ಸ್ಟು ಸಾಲ್ವ್ ಮಾಡೋಣ. 13 1s 13, 13 7s 91, 13 1s 13, 13 7s 91, ಹೌದಲ್ವಾ? ಸೊ ಹಾಗಾದರೆ ನ್ಯೂಮರೇಟರಲ್ಲಿ 16 ಇಂಟು 7 ಉಳಿದಿದೆ, ಹೌದಲ್ವಾ? ಪ್ಲಸ್ ಇಲ್ಲಿ 7 1s 7, 7 13s, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ ಹೇಗೆ ಸಾಲ್ವ್ ಮಾಡ್ತೀನಿ ಛಟ್ ಅಂತೇಳಿ. ಇಲ್ಲಿ ನೋಡ್ರಿ 13 ಇಂಟು 7 91, ಹೌದಲ್ವಾ? ಸೊ 13 and 7 ಮಲ್ಟಿಪ್ಲೈ ಮಾಡಿದಾಗ 91 ಬಂದಿದೆ ಅಂದರೆ ಇಲ್ಲಿ 13 ಇದೆ. ಸೊ ಈಸಿಯಾಗಿ ಏನು 13 7 ಮಲ್ಟಿಪ್ಲೈ ಮಾಡಿದಾಗ 91 ಬರುತ್ತೆ. ಸೊ 13ಇಂದ 91 ಡಿವೈಡ್ ಮಾಡಿದಾಗ 7 ಬರುತ್ತೆ. ಇಲ್ಲಿ ಆನ್ಸರ್ ಇದೆ, ಇಲ್ಲಿ 13 ಇದೆ ಅಂದರೆ ಇಲ್ಲಿ ಆನ್ಸರ್ ಆಟೋಮೆಟಿಕ್ 7 ಬರುತ್ತೆ. ಇಲ್ಲಿ ಡಿನಾಮಿನೇಟರಲ್ಲಿ 7 ಇದೆ ಅಂದರೆ ಆಟೋಮೆಟಿಕ್ ಆನ್ಸರ್ 13 ಬರುತ್ತೆ, ಹೌದಲ್ವಾ? ಸೊ ಒಂದು ನಂಬರ್ ಇದೆ 13 ಅಂದರೆ ಇಲ್ಲಿ 7 ಆನ್ಸರ್ ಬರುತ್ತೆ, ಹೌದಲ್ವಾ? ಇಲ್ಲಿ 7 ಇದೆ ಅಂದರೆ ಇಲ್ಲಿ 13 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟು 20 ಇಂಟು 13, ಹೌದಲ್ವಾ? ಓಕೆನಾ? ನೆಕ್ಸ್ಟು ಮಲ್ಟಿಪ್ಲೈ ಮಾಡೋಣ. 16 7s, ಹೌದಲ್ವಾ? 6 7s 42, ಕ್ಯಾರಿ 4, 7 1s 7 ಪ್ಲಸ್ 4 11. ಸೊ 112 ಪ್ಲಸ್ ಸೊ 13 20 ಇಂಟು 13, ಹೌದಲ್ವಾ? ಸೊ 13 2s 26, ಹೌದಲ್ವಾ? 26. ನೆಕ್ಸ್ಟ್ ಇಲ್ಲಿ 0 ಇದೆ, 0ನ ಬರೆಯೋಣ. ಆನ್ಸರ್ 260 ಹೋಲ್ ಡಿವೈಡೆಡ್ ಬೈ 91. ನೆಕ್ಸ್ಟ್ ಸ್ಟೆಪ್ ಆ್ಯಡ್ ಮಾಡೋಣ. ಸೊ 260 ಆ್ಯಂಡ್ 112ನ ಆ್ಯಡ್ ಮಾಡೋಣ. ಸೊ 2 6 + 1 7, 2 + 1 3, 372 ಆನ್ಸರ್ ಬರುತ್ತೆ, ಹೌದಲ್ವಾ? 372 ಡಿವೈಡೆಡ್ ಬೈ 91. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ಏನು ಬರುತ್ತೆ? ಸೊ 91 4s ಎಷ್ಟು ಬರುತ್ತೆ? 4 1s 4, 4 9s 36, ಹೌದಲ್ವಾ? 91 4s, ಹೌದಲ್ವಾ? ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೊ ರಿಮೈನಿಂಗ್ ಆನ್ಸರ್ 8 ಬರುತ್ತೆ. 364, 372 ಅಲ್ಲಿ 364 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 8 ಬರುತ್ತೆ, ಹೌದಲ್ವಾ? ಸೊ ಬಾರ ಕೊಟ್ಟರೆ 2 ಇದ್ದಿದ್ದು 12 ಆಗುತ್ತೆ, 7 ಇದ್ದಿದ್ದು 6 ಆಗುತ್ತೆ, 12ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 8, ಹೌದಲ್ವಾ? ಸೊ ಆನ್ಸರ್ ಏನು? 8. ಸೊ ಇಲ್ಲಿ ನೀವು ವರ್ಕಿಂಗ್ ಕಾಲಮಲ್ಲಿ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ನೀವು ಆನ್ಸರ್ ಆ್ಯಸ್ ಇಟ್ ಈಸ್ ಬರೆದ್ರೂ ನಡೆಯುತ್ತೆ, ಇಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ಬರೆದ್ರೂ ಆನ್ಸರ್ ಸೇಮ್ ಬರುತ್ತೆ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೂ ಕನ್ವರ್ಟ್ ಮಾಡ್ಬೋದು, ಇಲ್ಲ ಬಂದಿರೋ ಆನ್ಸರ್ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟು ಮಾರ್ಕ್ಸ್ ಸಿಗುತ್ತೆ, ಓಕೆನಾ? ಸೊ ಇದು ಅಡಿಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ಸ್, ಇದು ಹೈಯರ್ ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಇದು ಏನು ಸ್ಟೆಪ್ಪನ್ನು ನೀವು ಕಲಿತ್ರೆ ಸಾಕು, ರಿಮೈನಿಂಗ್ ಸ್ಟೆಪ್ ನಿಮಗೆಲ್ಲ ಬರುತ್ತೆ. ಮೇನ್ ಇಲ್ಲಿ ಬರ್ದಿರೋ ಇದು ಇದೆಯಲ್ಲ, ಈ ಸ್ಟೆಪ್ಪು ವೆರಿ ಇಂಪಾರ್ಟೆಂಟ್. ಬರ್ದು ನೀವು ಡಿವೈಡ್ ಮಾಡೋದಿರುತ್ತಲ್ಲ, ಡಿವೈಡ್ ಮಾಡಿ ನ್ಯೂಮರೇಟ್ರಲ್ಲಿ ಬಂದಿರೋ ನಂಬರನ್ನು ಮಾಡ್ತಿರಲ್ಲ, ಅದು ವೆರಿ ಇಂಪಾರ್ಟೆಂಟ್, ಓಕೆನಾ? ಸೊ ಇವತ್ತು ನಾವು ಅಡಿಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಬ್ಟ್ರ್ಯಾಕ್ಟಿಂಗ್ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.